ನಮಸ್ತೆ ಎಲ್ಲ ವಿಯಲಿ ಸ್ನೇಹಿತರಿಗೆ. ಸೊ ಇವತ್ತು ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಆಲ್ರೆಡಿ ಡಿಶ್ ಟಿವಿ ಸೇಲ್ಸ್ ನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಸ್ಟಮರ್ಸ್ಗೆ. ಸೊ ಡಿಶ್ ಟಿವಿ ಕಡೆಯಿಂದ ಕೂಡ ಕೆಲವೊಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೆಲವೊಬ್ರು ಯಾರು ವಿಯಲ್ಲಿ ಒಂದು ಹೊಸ ಕನೆಕ್ಷನ್ ಡಿಟಿಎಚ್ ಕನೆಕ್ಷನ್ ಬುಕ್ ಮಾಡ್ತಾರೋ ಕಸ್ಟಮರ್ಗೆ, ಸೊ ಅಂತ ವಿಎಲ್ಇಸ್ಗೆ ಒಂದು ವಾಚೋ ಕೂಪನ್ ಕೂಡ ಫ್ರೀ ಆಗಿ ಅನೌನ್ಸ್ ಮಾಡಿದ್ರು. ಸೊ ಈ ತರ ವಾಚೋ ಕೂಪನ್ಸ್ ನೀವು ಪರ್ಸನಲ್ ಆದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಕಸ್ಟಮರ್ಗಾದ್ರೂ ಸೇಲ್ ಮಾಡ್ಬೋದು. ಬಟ್ ಈ ಒಂದು ವಾಚೋ ಕೂಪನ್ಸ್ ಅನ್ನ ನಾವು ಯಾವ ತರ ಯೂಸ್ ಮಾಡಿಕೊಂಡು 1 ಮಂತ್ ಫ್ರೀ ಆಗಿ ವಾಚ್ ಮಾಡ್ಬೋದು ವಾಚೋ ಆ್ಯಪನ್ನ. ಅದ ನಂತರ ಅದು ಸಬ್ಸ್ಕ್ರಿಪ್ಷನ್ ರಿನ್ಯೂವಲ್ ಆಗೋ ಟೈಮಲ್ಲಿ ಅದನ್ನ ಯಾವ ತರ ನಾವು ಒಂದ್ ವೇಳೆ ನಮಗೆ ಬೇಕಂದ್ರೆ ಯಾವ ತರ ಕಂಟಿನ್ಯೂ ಮಾಡ್ಕೋಬಹುದು ಅಥವಾ ಬೇಡ ಅಂತಂದ್ರೆ ಯಾವ ತರ ಇನ್ಆಕ್ಟಿವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನೋಡ್ಬೋದು watcho.com WATCHO watcho.com ನೀವು ವೆಬ್ಸೈಟ್ಗೆ ಹೋದ್ರೆ ಈ ವಾಚ್ ಆ್ಯಪ್ ಬಗ್ಗೆ ಕೂಡ ತಮ್ಮೆಲ್ಲರಿಗೂ ಎಕ್ಸ್ಟ್ರಾ ಒಂದು ಸಿಂಗಲ್ ಆ್ಯಪ್ ಅಲ್ಲಿ ಅಥವಾ ಒಂದು ಸಿಂಗಲ್ ವೆಬ್ಸೈಟ್ ಅಲ್ಲಿ ನೀವು ವಾಚ್ ಮಾಡ್ಬೋದು. ಮತ್ತು ಸಬ್ಸ್ಕ್ರಿಪ್ಷನ್ ಕೂಡ ಹಲವಾರು ಒಂದು ಪ್ಲಾನ್ಸ್ ನ ಬೇರೆ ಬೇರೆ OTT ಪ್ಲಾನ್ಸ್ ನ ಒಂದು ಸಿಂಗಲ್ ಪ್ಲಾನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದೀನಿ. ಸೊ ಇಲ್ಲಿ ನಾವು ಒಂದು ವಾಚೋ 1 ಮಂತ್ ಕೂಟ್ರೆ ನೀವಾದ್ರೂ ಅಥವಾ ನಿಮ್ಮ ಕಸ್ಟಮರ್ಗೆ ಈ ತರ watcho.com ಹೋಗ್ಬೇಕು. ಇಲ್ಲಿ ನೀವು ಯಾವ ಒಂದು ಮೊಬೈಲ್ ನಂಬರ್ ಮೇಲೆ ಆ ಒಂದು ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಮಾಡ್ಕೋಬೇಕಂತಿದ್ರೆ ವಾಚೋ ಕೂಪನ್ ಯೂಸ್ ಮಾಡಿ. ಸೊ ಇಲ್ಲಿ ಸೈನ್ ಇನ್ ಅಂತ ತಗೋಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಿ ವೆರಿಫೈ ಮಾಡಿದ ನಂತರ OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಮಾಡ್ಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಅಂದ ತಕ್ಷಣ OTP ಬರುತ್ತೆ. OTP ನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲೆಲ್ಲ ಟಿಕ್ ಮಾರ್ಕ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಇಲ್ಲಿ ಪ್ರೊಫೈಲ್ ಅಲ್ಲಿ ಅವ್ರ ಹೆಸರು ಇರುತ್ತೆ, ಇಲ್ಲಾಂದ್ರೆ ಈ ತರ ಆಡ್ ಪ್ರೊಫೈಲ್ ಅನ್ನು ಮಾಡ್ಕೊಂಡು ಅವ್ರ ಹೆಸರನ್ನ ಈ ತರ ಟೈಪ್ ಮಾಡ್ಕೊಂಡು ಚಿಲ್ಡ್ರನ್ ಅಥವಾ ಇಲ್ಲ ಅಂತ ಹೇಳಿ ನೀವು ಕಂಟಿನ್ಯೂ ಕೊಟ್ಟರೆ ಅವ್ರ ಹೆಸರು ಮೇಲೆ ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಆ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಲಾಗಿನ್ ಆಗುತ್ತೆ. ಸೊ ನೆಕ್ಸ್ಟ್ ಈ ತರ ನೀವು ಲಾಗಿನ್ ಆದ ನಂತರ ಇಲ್ಲಿ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೋದು, ಒಂದು ಅವರ ಒಂದು ಪ್ರೊಫೈಲ್ ಈ ತರ ಸೆಲೆಕ್ಟ್ ಮಾಡಿದ್ಮೇಲೆ ರೈಟ್ ಸೈಡ್ ಅಕೌಂಟ್ ಸೆಟ್ಟಿಂಗ್ ಅಂತ ಇರುತ್ತೆ. ಈ ಅಕೌಂಟ್ ಸೆಟ್ಟಿಂಗ್ ನ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಸೊ ಒನ್ಸ್ ಅಕೌಂಟ್ ಸೆಟ್ಟಿಂಗ್ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ಅಲ್ವಾ, ಎಕ್ಸ್ಪ್ಲೋರ್ ಪ್ಲಾನ್ ಅಂತ ತಗೊಂಡ್ರೆ ಸೊ ಇಲ್ಲಿ ನಿಮ್ಗೆ ಯಾವ್ಯಾವ ಪ್ಲಾನ್ಸ್ ಎಷ್ಟೆಷ್ಟು ಅಮೌಂಟ್ ಪ್ಲಾನ್ಸ್ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವಾಚೋ ಮ್ಯಾಕ್ಸ್ ಅಂತಿದೆ. ಅದಾದ ನಂತರ ಕೆಳಗಡೆ ಆನ್ಯುವಲ್ ಪ್ಯಾಕ್ ಇದೆ, ಆಮೇಲೆ ಸೌತ್ ಮ್ಯಾಕ್ಸ್ ಅಂತಿದೆ. ಸೊ ಸೌತ್ ಮ್ಯಾಕ್ಸ್ ಇವಾಗ ಅವ್ರೇನು ನಿಮಗೆ ಕೂಪನ್ ಕೊಡ್ತಾ ಇದ್ದಾರೆ, ಒಂದು ಫ್ರೀ ಕೂಪನ್. ನೀವು ಕೆಲವೊಂದು ಟೈಮಲ್ಲಿ ಮಾತ್ರ ಯಾರು ಪರ್ಟಿಕ್ಯುಲರ್ ಆಫರ್ ಅನೌನ್ಸ್ ಮಾಡಿದಾಗ ಆ ಟೈಮಲ್ಲಿ ನೀವು ಬುಕಿಂಗ್ ಮಾಡಿದ್ರೆ ಒಂದು ವಾಚೋ ಕೂಪನ್ ಫ್ರೀ ಅಂತ ಏನಾದ್ರು ಅನೌನ್ಸ್ ಮಾಡಿದ್ರೆ ಮಾತ್ರ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಕೂಪನ್ ಕೊಟ್ರೆ ಅದನ್ನ ಯಾವ ತರ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇದೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ಈ ತರ ಸೌತ್ ಮ್ಯಾಕ್ಸ್ ಅಂತಿದೆ ಅಲ್ವಾ ₹309 ಇಲ್ಲಿ ಸಬ್ಸ್ಕ್ರೈಬ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ ಈ ತರ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಇಲ್ಲಿ ₹309 ತೋರಿಸ್ತಾ ಇದೆ ಅಲ್ವಾ ಟೋಟಲ್. ಸೊ ಇಲ್ಲಿ ಡೂ ಯು ಹ್ಯಾವ್ ಎನಿ ಕೂಪನ್ ಅಂತಿದೆ ಅಲ್ವಾ, ಇಲ್ಲಿ ಅವ್ರೇನು ಒಂದು ಕೂಪನ್ ಕೋಡ್ ಕೊಟ್ಟಿರ್ತಾರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಅಪ್ಲೈ ಅಂತ ಕೊಡ್ಬೇಕಾಗುತ್ತೆ. ಒಂದು ಕೂಪನ್ ಎಂಟ್ರಿ ಮಾಡಿ ಈ ತರ ಅಪ್ಲೈ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಅಪ್ಲೈ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನೋಡ್ಬೋದು ದ ಕೂಪನ್ ಹ್ಯಾಸ್ ಪ್ರಾಸೆಸ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ ಏನಾಗಿದೆ ಇಲ್ಲಿ ನೋಡ್ಬೋದು ನಿಮ್ದು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಏನಿದೆ ಅಲ್ವಾ, ಸೊ ಇಲ್ಲಿ -309 ಮೈನಸ್ ಆಗಿದೆ ಡಿಸ್ಕೌಂಟ್ ಅಲ್ಲಿ. ಸೊ ಇಲ್ಲಿ ಏನಾಯ್ತು, ಓನ್ಲಿ 0 ಬಂದಿದೆ. ಇವಾಗ 0 ಬಂದ ನಂತರ ಇಲ್ಲಿ ನಿಮ್ಗೆ ಪೇ ಅಂತ ಏನಿದೆ ಅಲ್ವಾ, ಸೊ ಇದನ್ನ ಒಂದು ₹2 ನೀವೊಂದು ಫೋನ್ ಪೇ ಅಥೆಂಟಿಕೇಶನ್ ಕೊಡ್ಬೇಕಾಗುತ್ತೆ. ಸೊ ಅಲ್ಲಿ ಒಂದು ನಿಮ್ದು ಫೋನ್ ಪೇಗೆ ಒಂದು ₹2 ಸ್ಟಾರ್ಟಿಂಗ್ ಕಟ್ ಆಗುತ್ತೆ. ಸೊ ಅದು ಮತ್ತೆ ರೀಫಂಡ್ ಕೂಡ ಆಗುತ್ತೆ. ಬಟ್ ಅಥೆಂಟಿಕೇಶನ್ ಅಂದ್ರೆ ನೆಕ್ಸ್ಟ್ ಮಂತ್ ಆಟೋ ರಿನ್ಯೂವಲ್ ಟೈಮ್ಗೆ ನಾವು ಆಟೋ ರಿನ್ಯೂವಲ್ ಆಕ್ಸೆಸ್ ಅನ್ನ ಕೊಡ್ಬೇಕಾಗುತ್ತೆ, ಪೇಮೆಂಟ್ ಆಕ್ಸೆಪ್ಟ್ ಅನ್ನ. ಸೊ ಅಲ್ಲಿ ನೀವು ಫೋನ್ ಪೇ ಮುಖಾಂತರ ನೀವು ಮಾಡ್ಬೋದು.
ಫೋನ್ ಪೇ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಈ ತರ ಫೋನ್ ಪೇ ಮುಖಾಂತರ ನೀವು ಮಾಡಿ ನೆಕ್ಸ್ಟ್ ಮಂತ್ ರಿನ್ಯೂವಲ್ ಬೇಡ, 1 ಮಂತ್ ಆದ್ಮೇಲೆ ಅಲ್ಲಿ ಬಂದ್ ಮಾಡ್ಕೋಬೇಕಂದ್ರೆ ಅದು ಆಪ್ಷನ್ ಕೂಡ ನೆಕ್ಸ್ಟ್ ನಿಮಗೆ ಶೋ ಮಾಡ್ತೀನಿ ನಾವು. ಸೊ ಇಲ್ಲಿ ಪೇ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಅದು ಫೋನ್ ಪೇದು ಇದು ಅಥೆಂಟಿಕೇಶನ್ ಕೇಳುತ್ತೆ. ಸೊ ಇಲ್ಲಿ ನೀವು ಫೋನ್ ಪೇದ್ ಕೊಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಯು ಪಿ ಐ ಇದೆ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆ. ಸೊ ಇಲ್ಲಿ ಫೋನ್ ಪೇದ್ ಕೊಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ಇಲ್ಲಿ ಯು ಪಿ ಐ ಡಿ ಅದನ್ನ ಯಾವ್ದಿದೆ ಯು ಪಿ ಐ ಡಿ ಎಂಟ್ರಿ ಮಾಡಿ ಸೆಂಡ್ ಆಟೋ ಪೇ ರಿಕ್ವೆಸ್ಟ್ ಅಂತಂದ್ರೆ ಈ ₹1 ರಿಕ್ವೆಸ್ಟ್ ನಿಮ್ಮ ಫೋನ್ ಪೇ ನಲ್ಲಿ ಬರುತ್ತೆ. ಅಲ್ಲಿ ನೀವು ಆಕ್ಸೆಪ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಅದು ಆಟೋ ಪೇಗೆ ಸೆಟ್ ಆಗುತ್ತೆ. ಆಟೋ ಪೇಗೆ ನೀವು ಆಕ್ಸೆಪ್ಟ್ ಮಾಡಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಮಂತ್ಲಿಂದ ಆ ಯು ಪಿ ಐ ಡಿ ಅಲ್ಲಿ ಅದು ₹309 ಏನಿದೆ ಅಲ್ವಾ ಆಟೋ ಪೇಮೆಂಟ್ ಆಗುತ್ತೆ. ನಿಮ್ಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ. ಇಲ್ಲ ಬೇಡ ಅಂತಂದ್ರೆ ನೀವು 1 ಮಂತ್ ಆಗಲಿಕ್ಕಿಂತ ಮುಂಚೆ ಒಂದು 1 ಡೇ ಅಥವಾ 2 ಡೇಸ್ ಮುಂಚೆ ನೀವು ಹೋಗಿ ಫೋನ್ ಪೇ ನಲ್ಲಿ ಅದನ್ನ ಡಿಸೇಬಲ್ ಮಾಡ್ಬೋದು. ಅದು ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಆಟೋಮೆಟಿಕ್ ಅದು ಪೇಮೆಂಟ್ ಸಕ್ಸಸ್ ಆಗುತ್ತೆ. ಯು ಪಿ ಐ ಡಿ ಹಾಕಿ ಪೇ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ತರ ತೋರಿಸ್ತಾ ಇದೆ ನೋಡಿ, ₹309. ಇವಾಗ ಆರ್ಡರ್ ಅಮೌಂಟ್ ಪ್ರೆಸೆಂಟ್ ₹1 ಕಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಅಲ್ವಾ ಎವ್ರಿ ಮಂತ್ ಒಂದು 7th ಅದು ಆಟೋಮೆಟಿಕ್ ಆಗಿ ಒಂದು ರಿನ್ಯೂವಲ್ ಆಗುತ್ತೆ. ಇಲ್ಲಿ ಸೆಂಡ್ ಆಟೋ ಪೇ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಯು ಪಿ ಐ ಡಿ ಯಾವ ಒಂದು ಫೋನ್ ಪೇ ನಲ್ಲಿ ಇದೆ ಅಲ್ವಾ ಅಲ್ಲಿ ರಿಕ್ವೆಸ್ಟ್ ಬರುತ್ತೆ. ಸೊ ಅಲ್ಲಿ ನೀವು ಆಕ್ಸೆಪ್ಟ್ ಮಾಡಿ ಯು ಪಿ ಐ ಡಿ ಎಂಟ್ರಿ ಮಾಡಿ ಆಕ್ಸೆಪ್ಟ್ ಕೊಟ್ರೆ ಆಟೋ ಪೇಗೆ ಸೆಟ್ ಆಗುತ್ತೆ. ಒನ್ಸ್ ನೀವು ಪೇ ಆದ ತಕ್ಷಣ ಅಲ್ಲಿ ಫೋನ್ ಪೇ ನಲ್ಲಿ ರಿಕ್ವೆಸ್ಟ್ ಬಂದಿರುತ್ತೆ, ಅಲ್ಲಿ ಆಕ್ಸೆಪ್ಟ್ ಮಾಡಿಬಿಟ್ಟು ಅಥೆಂಟಿಕೇಶನ್ ಕೊಟ್ರೆ ಅಲ್ಲಿ ಯು ಪಿ ಐ ಡಿ ಎಂಟ್ರಿ ಮಾಡಿ ಯು ಪಿ ಐ ಪಿನ್ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಆಟೋ ಪೇ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಆಗುತ್ತೆ. ಈ ತರ ಇವಾಗ ನೋಡ್ಬೋದು, ಕಂಗ್ರಾಚುಲೇಷನ್ ಯು ಹ್ಯಾವ್ ನೌ ಸಬ್ಸ್ಕ್ರೈಬ್ ಟು ಸೌತ್ ಮ್ಯಾಕ್ಸ್ ಪ್ಯಾಕ್ ಅಂತ ಬಂದಿದೆ. ಸೊ ₹309 ವರ್ತ್ ಒಂದು ಪ್ಯಾಕೇಜ್ ಅನ್ನೋದು ನೀವು ಈ ಮುಖಾಂತರ ಕೂಪನ್ ಮುಖಾಂತರ ಪಡಿಬಹುದು. ಇಲ್ಲಿ ಡನ್ ಅಂತ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಒಂದು ವಾಚ್ ನ ಫ್ರೀ ಆಗಿ ಇದನ್ನ ವಾಚ್ ಮಾಡಬಹುದು. ಇವಾಗ ನೀವೇನ್ ಮಾಡ್ಬೋದು, ಇಲ್ಲಿ ಪ್ರೊಫೈಲ್ ಅಲ್ಲಿ ಅಕೌಂಟ್ ಸೆಟ್ಟಿಂಗ್ ಹೋಗ್ಬಿಟ್ಟು ಇವಾಗ ಪ್ಯಾಕೇಜ್ ನೋಡಿದ್ರೆ ಯಾವ ಪ್ಯಾಕೇಜು ಪ್ರೆಸೆಂಟ್ ಅವೈಲೇಬಲ್ ಇದೆ ಇಲ್ಲಿ ನೋಡ್ಬೋದು. ಸಬ್ಸ್ಕ್ರಿಪ್ಷನ್ ₹309 ಮಂತ್ಲಿ, ನೆಕ್ಸ್ಟ್ ಬಿಲ್ಲಿಂಗ್ ಡೇಟ್ ಮತ್ತೆ ನೆಕ್ಸ್ಟ್ ಇವಾಗ ನಾನು ಇವಾಗ ಆಗಸ್ಟ್ 7ನೇ ತಾರೀಕು ಮಾಡಿದ್ರೆ ನೆಕ್ಸ್ಟ್ ಏನಿದೆ ಅಲ್ವಾ ಸೆಪ್ಟೆಂಬರ್ 6ನೇ ತಾರೀಕಿಗೆ ರಿನ್ಯೂವಲ್ ಇರುತ್ತೆ. ಸೊ ಆ ರಿನ್ಯೂವಲ್ ಟೈಮ್ ಒಳಗಡೆ ನಿಮಗೆ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂತೀನಿ, ಒಳ್ಳೆ ಸರ್ವಿಸ್ ನಿಮಗೆ ಕಂಟಿನ್ಯೂ ಬೇಕು ಅಂತಂದ್ರೆ ಬಿಡ್ಬೋದು. ಆಟೋ ಪೇ ಎವ್ರಿ ಮಂತ್ ನೆಕ್ಸ್ಟ್ ಮಂತ್ಲಿಂದ ಮೇನ್ ಫೋನ್ ಪೇ ನೀವು ಅಥೆಂಟಿಕೇಶನ್ ಕೊಟ್ಟಿರ್ತೀರಲ್ಲ ಅಲ್ಲಿ ಡಿಡಕ್ಟ್ ಆಗ್ತಾ ಇರುತ್ತೆ. ಇಲ್ಲ ಅಕಸ್ಮಾತ್ ಕಸ್ಟಮರ್ ಅವರು ಸಬ್ಸ್ಕ್ರಿಪ್ಷನ್ ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತೀನಿ. ಇವಾಗ ಈ ತರ ಆಕ್ಟಿವೇಟ್ ಆದ ನಂತರ ನೋಡ್ಬೋದು ಅವ್ರು ಯಾವ ತರ ಯೂಸ್ ಮಾಡ್ಕೋಬೇಕಂದ್ರೆ ಈ ತರ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಇಷ್ಟೆಲ್ಲ ಕೂಡ 19 OTT ಆಪ್ಸ್ ಅವರು ಸರ್ವಿಸ್ ಅನ್ನ ಒಂದು ಹಾಟ್ ಸ್ಟಾರ್ ಇದೆ, ಫ್ಯಾನ್ ಕೋಡ್ ಇದೆ, ಇದೆಲ್ಲ ಕೂಡ ಇವಾಗ ನೋಡ್ಬೋದು. ಎಕ್ಸಾಂಪಲ್ ಇಲ್ಲಿ ಹಾಟ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕಂಟಿನ್ಯೂ ಆ ಕಂಟೆಂಟ್ ಏನಿದೆ ಅಲ್ವಾ ಆ ಕಂಟೆಂಟ್ ಅನ್ನ ವಾಚ್ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ನೋಡ್ತೀನಿ, ಇವಾಗ ಇದ್ರ ಮೇಲೆ ನಾವು ವಾಚ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಹಾಟ್ ಸ್ಟಾರ್ ಒಂದು ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ಆ ಕಂಟೆಂಟ್ ನಾವು ಯಾವುದು ವಾಚೋ ಆ್ಯಪ್ ಅನ್ನ ನೀವು ಫೋನಲ್ಲಿ ಟಿವಿಯಲ್ಲಿ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ತರ ನೀವು ಕಂಟೆಂಟ್ ಅನ್ನ ಪ್ಲೇ ಮಾಡ್ಬೋದು. ಇವಾಗ ಹಾಟ್ ಸ್ಟಾರ್ದು ಈ ತರ ಏನೇನು ಆಪ್ಸ್ ಅಪ್ಲಿಕೇಬಲ್ ಇದೆ ಇಲ್ಲಿ ಹೋಮ್ ಬಂದ್ರೆ ಡಿಫ್ರೆಂಟ್ ಏನು ಆಪ್ಸ್ ಇದೆಯಲ್ಲ ಸೊ ಪ್ರತಿಯೊಂದು ಕೂಡ ಒಂದು ಫ್ರೀ ಆಗಿ ಒಂದು ಸಬ್ಸ್ಕ್ರೈಬ್. ಸೊ ಅಲ್ಲಿ ಕೂಡ ಒಂದು ಸೊ ಪರ್ಟಿಕ್ಯುಲರ್ ನೀವು ಯಾವ ಒಂದು ಆ್ಯಪ್ ಅಲ್ಲಿ ಕಂಟೆಂಟ್ ವಾಚ್ ಮಾಡ್ಬೇಕಂತಿದಾರ ಸೊ ಆ ಪರ್ಟಿಕ್ಯುಲರ್ ಆ್ಯಪ್ಗೆ ಅದು ಆ ಒಂದು ವೆಬ್ಸೈಟ್ಗೆ ಆಟೋಮೆಟಿಕ್ ರೀಡೈರೆಕ್ಟ್ ಆಗುತ್ತೆ. ಸೊ ಅಲ್ಲಿ ಆ ಕಂಟೆಂಟ್ ಪ್ಲೇ ಆಗುತ್ತೆ. ಇದೇ ರೀತಿ ಮೊಬೈಲ್ ಆ ಆ್ಯಪ್ ಕೂಡ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಇದ್ರೆ ಆಟೋಮೆಟಿಕ್ ಆಗಿ ಅದು ರೀಡೈರೆಕ್ಟ್ ಆಗುತ್ತೆ. ಸೊ ಈ ತರ ನೀವು ಎಲ್ಲ ಒಂದು 19 OTT ಆಪ್ಸ್ ನ ಈ ಒಂದು ಸಿಂಗಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೀವು ವಾಚ್ ಮಾಡ್ಬೋದು. ಇವಾಗ ತಾವು ಕೇಳ್ಬೋದು ನೆಕ್ಸ್ಟ್ ರಿನ್ಯೂವಲ್ ಯಾವ ತರ ನಾವು ಸ್ಟಾಪ್ ಮಾಡ್ಬೋದು. ಸೊ ಒನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವಾಗ ನೀವು ಫೋನ್ ಪೇ ನಲ್ಲಿ ಏನು ಅಥೆಂಟಿಕೇಶನ್ ಕೊಟ್ಟಿರ್ತೀರಲ್ಲ ಅದನ್ನ ಯಾವ ತರ ಸ್ಟಾಪ್ ಮಾಡ್ಕೋಬಹುದು ಅಂತಂದ್ರೆ ಅದು 1 ಮಂತ್ ಆಗ್ಲಿಕ್ಕೆ ಮುಂಚೆನೆ ನೀವು ಒಂದು 2 ಡೇಸ್ ಮುಂಚೆ ನೀವು ಹೋಗಿ ಅವ್ರು ಏನು ಯಾವ ಫೋನ್ ಪೇ ನಲ್ಲಿ ಆಟೋ ಪೇ ಅಥೆಂಟಿಕೇಶನ್ ಕೊಟ್ಟಿದ್ದಾರಲ್ಲ ಆ ಫೋನ್ ಪೇ ಓಪನ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನು ಅವ್ರ ಪ್ರೊಫೈಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅವ್ರದ್ದು ಬೇಸಿಕ್ ಅವ್ರದ್ದು ಅಲ್ಲಿ ಆಟೋ ಪೇ ಆಪ್ಷನ್ ಅನ್ನೋದು ತೋರಿಸುತ್ತೆ. ಸೊ ಆ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಇರೋದು ಅವ್ರ ಬ್ಯಾಂಕ್ ಅಕೌಂಟ್ಸ್ ಯು ಪಿ ಐ ಡಿಸ್ ಇಲ್ಲಿ ಕೆಳಗಡೆ ನೋಡ್ಬೋದು ಪೇಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ವಾ ಇಲ್ಲಿ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ.
ಸೊ ಆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಟೋಪೇ ಮ್ಯಾನೇಜ್ ಆಟೋಪೇ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಎಷ್ಟು ಅವರು ಆಟೋಪೇಗೆ ಯಾವ್ಯಾವ ಕಂಪ್ನಿಗಳದ್ದು ಅವರು ಒಂದ್ ವೇಳೆ ಆಕ್ಸೆಪ್ಟ್ ಮಾಡಿದ್ದಾರೆ ಅದೆಲ್ಲರದು ಕೂಡ ಇಲ್ಲಿ ಲಿಸ್ಟ್ ಇರುತ್ತೆ. ಇವಾಗ ನೋಡ್ಬೋದು ಡಿಶ್ ಟಿವಿದೇನು ಇವಾಗ ನಾವು ಓ ಟಿ ಟಿದು ಆಕ್ಸೆಪ್ಟ್ ಮಾಡಿದ್ವಲ್ಲ, ಈ ತರ ಡಿಶ್ ಇನ್ಫ್ರಾ ಸರ್ವಿಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ನೋಡ್ಬೋದು ₹2 ಪೇ ಮಾಡಿದ್ದಾರೆ ಅಂತಾನು ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಏನು ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೊಂದು ಡಿಶ್ ಟಿವಿದ್ದು ಪೇಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಪೇಮೆಂಟ್ ನಾವು ಮ್ಯಾನೇಜ್ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ಅದನ್ನು ಓಪನ್ ಮಾಡಿದ ತಕ್ಷಣನೇ ಅದು ಯಾವ ಡೇಟ್ಲಿಂದ ಎಷ್ಟು ಅಪ್ ಟು 309 ಎಷ್ಟು ರೂಪಾಯಿ ತನ ಅವರು ಆಟೋಪೇಗೆ ನಾವು ಒಂದು ಅಥಾರಿಟಿ ಅನ್ನೋದು ಕೊಟ್ಟಿದೀವಿ. ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವುದು ಇಲ್ಲಿಂದ ಅವರು ಆಟೋಪೇಗೆ ಈ ಪೀರಿಯಡ್ ತನಕ ಕೂಡ ನಾವು ಕಂಟಿನ್ಯೂ ಹಂಗೆ ಬಿಟ್ರೆ ಎವ್ರಿ ಮಂತ್ ರಿನ್ಯೂವಲ್ ಆಗೋಕ್ಕೆ ನಾವು ಒಂದು ಅಪ್ರೂವಲ್ ಕೊಡೋ ತರ. ಸೊ ಇವಾಗ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಬೋದು ಆಟೋಪೇ ಈಸ್, ಇಲ್ಲಿ ಪೌಸ್ನು ಮಾಡ್ಬೋದು, ತಾತ್ಕಾಲಿಕವಾಗಿ ನಾವು ಪೌಸ್ ಮಾಡ್ಬೋದು, ಅಥವಾ ಕಂಪ್ಲೀಟ್ಲಿ ಬೇಡ ಅಂತಂದ್ರೆ ಕೆಳಗಡೆ ಇದೆ ನೋಡಿ ಡಿಲೇಟ್ ಆಟೋಪೇ ಅಂತ ಹೇಳಿ, ಡಿಲೇಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ರಿನ್ಯೂವಲ್ಗೆ ದುಡ್ಡೇನು ಕಟ್ ಆಗ್ಬಾರ್ದು ಅಂತಂದ್ರೆ ಈ ತರ ಮಾಡಿ ಅವರೊಂದು ಆಟೋಪೇ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ ಮಾಡ್ಕೋಬಹುದು. ಅಥವಾ ಅವ್ರಿಗೆ ಬೇಕು ಅಂತಂದ್ರೆ ಇದನ್ನ ಹಿಂಗೆ ಬಿಟ್ರೆ ಎವ್ರಿ ಮಂತ್ ಅದು ರಿನ್ಯೂವಲ್ ಆಗ್ತಾ ಆ ಒಂದು ಸರ್ವಿಸ್ ಅನ್ನೋದು ಕಂಟಿನ್ಯೂ ಆಗಿ ಆಕ್ಟಿವೇಟ್ ಇರುತ್ತೆ. ಸೊ ಇಷ್ಟು ಇದೆ ಸ್ನೇಹಿತರೆ, ಎಲ್ಲ ನಿಮ್ಮ ಒಂದು ಸೇಲ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ನ ಕಸ್ಟಮರ್ ಸೇಲ್ ಮಾಡೋ ಮುಖಾಂತರ ನೀವು ಆಫರ್ಸ್ ಇದ್ದಾಗ ಡಿಶ್ ಟಿವಿ ಅವ್ರು ಯಾವಾಗ ಅನೌನ್ಸ್ ಮಾಡ್ತಾರೆ ಈ ಒಂದು ಫ್ರೀ ಓ ಟಿ ಟಿ ಕೂಪನ್ನ, ಆ ಟೈಮಲ್ಲಿ ನೀವು ಈ ತರ ಯೂಸ್ ನೀವಾದ್ರೂ ಮಾಡ್ಕೋಬಹುದು ಪರ್ಸನಲ್. ಇನ್ ಕೇಸ್ ನೀವು ಕಸ್ಟಮರ್ಗೂ ಸೇಲ್ ಮಾಡಿ 1 ಮಂತ್ ಕೂಪನ್ ನೀವು ಅಲ್ಲಿನೂ ಅರ್ನ್ ಮಾಡ್ಬೋದು. ಅವ್ರಿಗೂ ಈ ಮಾಹಿತಿ ಕೊಟ್ಟು ನೆಕ್ಸ್ಟ್ ಅವ್ರು ರಿನ್ಯೂವಲ್ ಬೇಕಂದ್ರೆ ಕಂಟಿನ್ಯೂ ಮಾಡ್ಕೋಬಹುದು, ಒಂದ್ ವೇಳೆ ಬೇಡ ಅಂತಂದ್ರೆ ಈ ತರ ಅವರು ಸ್ಟಾಪ್ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ಎಲ್ಲರಿಗೂ.